ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹೇಳಿಕೆ. ಏಪ್ರಿಲ್ 4ರಂದು ದೊಡ್ಡ ಸಭೆಯಲ್ಲಿ ತುಂಬಾ ವಿಷಯ ಮಾತನಾಡುತ್ತೇನೆ. ಸಿದ್ದರಾಮಯ್ಯ ಏನ್ ಟ್ವೀಟ್ ಮಾಡಿದ್ದಾರೆ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹುಡುಗರು ಉತ್ತರ ಕೊಟ್ಟಿದ್ದಾರೆ. ಪಬ್ಲಿಕ್ ಆಗಿ ಅವರು ಟ್ವೀಟ್ ಮಾಡಿರುವುದರಿಂದ ಏಪ್ರಿಲ್ 4ರಂದು 50-60 ಸಾವಿರ ಜನ ಸೇರ್ತಾರೆ. ಆ ಸಭೆಯಲ್ಲಿ ಎಲ್ಲಾ ವಿಷಯ ಪ್ರಸ್ತಾಪ ಮಾಡ್ತೀನಿ. ಕುಮಾರಸ್ವಾಮಿ ಹಾಗೂ ಪಕ್ಷದ ಬಗ್ಗೆ ಲಘುವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಕಾಂಗ್ರೆಸ್ ಎಲ್ಲಿದೆ? ಜಸ್ಟ್ ಕರ್ನಾಟಕ, ತೆಲಂಗಾಣ, 3-4 ಸಣ್ಣ ರಾಜ್ಯದಲ್ಲಿದೆ. ನೀವು ಅಹಂನಿಂದ ಮಾತನಾಡಿದ್ರೆ ಯಾರು ಕೇಳ್ತಾರೆ? ಮನುಷ್ಯನಿಗೆ ಅಧಿಕಾರದ ಮದ ಆ ಮಾತನ್ನು ಆಡಿಸುತ್ತದೆ. ಆ ರೀತಿ ಮಾತನಾಡಬಾರದು. ಪಾಪ ಕುಮಾರಸ್ವಾಮಿ ಮೊನ್ನೆ ಆಪರೇಷನ್ ಆಗಿದೆ, ಚುನಾವಣೆಗೆ ನಿಂತಿದ್ದಾರೆ. ಮಗನನ್ನೇ ಗೆಲ್ಲಿಸಲಾಗದವನು ಚುನಾವಣೆಗೆ ನಿಂತಿದ್ದಾನೆ, ಅವರನ್ನು ಮುಗಿಸುತ್ತೀನಿ ಅಂದಿದ್ದಾರೆ. ಕನ್ನಡಿಗೆ ಸ್ವಾಭಿಮಾನದ ಮಾತು. ಕಾಂಗ್ರೆಸ್ ಅನ್ನ ಹೀನಾಯಮಾನವಾಗಿ ಬೈದ ದಿನಗಳನ್ನ ಮರ್ತಿದ್ದೀರಾ ನೀವು? ಯಾವ್ಯಾವ ಶಬ್ದ ಬಳಕೆ ಮಾಡಿ ಮಾತನಾಡಿದ್ದೀರಾ? ನಿಮ್ಮ ತಲೆಯ ತೂಗಿಸಿಕೊಂಡು ಕಾಂಗ್ರೆಸ್ ಬಗ್ಗೆ ಅತ್ಯಂತ ಅಶ್ಲೀಲ ಭಾಷೆಯನ್ನು ಬಳಸಿದ್ದನ್ನ ಮರ್ತಿದ್ದೀರಾ ನೀವು? ಏಪ್ರಿಲ್ 5ರಂದು ಹಾಸನ ಜಿಲ್ಲೆಗೆ ಸಿಎಂ ಡಿಸಿಎಂ ಆಗಮನ ವಿಚಾರ ಬರಲಿ, 3 ಸಾರಿ ಬರ್ತಾರಂತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಹೋರಾಟ ಮಾಡಲು 3 ಸಾರಿ ಬರ್ತಾರಂತೆ. ಬರಲಿ, ನನ್ನ ಜನ ಇದ್ದಾರೆ, 3 ಸಾರಿ ಬರಬೇಡಿ ಅಂತ ನಾನೇಕೆ ಹೇಳಲಿ ಎಂದರು. ಏನಾದರೂ ಕೇಳಬೇಕು ಅಂತಿದ್ರೆ ಕೇಳಿ. ನಾನು ಜನರಲ್ಲಾಗಿ ಮಾತಾಡಿದ್ದೀನಿ. 4ನೇ ತಾರೀಕು ತುಂಬ ವಿಷಯ ನಾನು ಮಾತಾಡ್ತೀನಿ. ಸಭೆ ದೊಡ್ಡ ಸಭೆ, ಅದರಿಂದ ನಾನು ತುಂಬ ವಿಷಯ ಈಗ ಇಲ್ಲಿ ಸ್ಥಳೀಯವಾಗಿ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಬೇರೆ ಅವರೇನು ಟ್ವೀಟ್ ಮಾಡಿದ್ದಾರೆ ಅದೆಲ್ಲವಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹುಡುಗರು ಆಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಬಟ್ ಆದರೆ ಪಬ್ಲಿಕ್ಕಾಗಿ ಅವ್ರು ಟ್ವೀಟ್ ಮಾಡಿರೋದ್ರಿಂದ ನಾನು 4ನೇ ತಾರೀಕು ಕನಿಷ್ಠ ಒಂದು 50-60 ಜನ ಸೇರಿದ್ದಾರೆ. ಆ ಸಭೆಯಲ್ಲಿ ಹಲವಾರು ವಿಷಯ ಪ್ರಸ್ತಾಪ ಮಾಡಿ, ಅದರಿಂದ ದಯಮಾಡಿ ಇವತ್ತು ಮಾತ್ರ ಸುಮ್ಮನೆ ಕುಮಾರಣ್ಣನ ಬಗ್ಗೆ ಅವ್ರು ಮಾತಾಡಿದ್ದು ಲಘುವಾಗಿ, ಪಕ್ಷದ ಬಗ್ಗೆ ಮಾತಾಡಿದ್ದು, ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದ್ದೇನೆ. ಕಾಂಗ್ರೆಸ್ ಎಲ್ಲಿದೆ? ಜಸ್ಟ್ ಇಲ್ಲಿ ತೆಲಂಗಾಣ, ಕರ್ನಾಟಕ, ಅಲ್ಯಾವುದೋ 4-3 ಸಣ್ಣ ಸ್ಟೇಟಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರದ, ಅದರಿಂದ ಇದು ಅಹಮ್ಮಿನ ಮಾತಾಡಿದ್ರು ಯಾರು ಕೇಳಿದ್ರು? ನಾನು ತುಂಬ ವಿಷಯ ಮಾತಾಡ್ತೀನಿ. ಮನುಷ್ಯನಿಗೆ ಅಧಿಕಾರದ ಮದ ಅನ್ನೋದಿದೆಯಲ್ಲ, ಅದು ಆ ಮಾತನ್ನು ಆಡಿಸ್ತದೆ. ಅದು ಮಾತಾಡಬಾರ್ದು. ಪಾಪ ಕುಮಾರಸ್ವಾಮಿ ಮೊನ್ನೆ ಆಪರೇಷನ್, ಹೌದು, ಚುನಾವಣೆ ನಿಂತು ಮಗನ್ನೇ ಗೆಲ್ಸಕ್ಕಾಗದೇ ಇರೋನು ಚುನಾವಣೆ ನಿಂತಾನೆ ನಾವು ಮುಗಿಸ್ತೀವಿ ಸರಿ ಅಂತ ನೀವು ಮಾತಾಡೋದು. ಇವರು ಕನ್ನಡಿಗರ ಸ್ವಾಭಿಮಾನದ ಮಾತು. ಕಾಂಗ್ರೆಸ್ಸನ್ನ ಹೀನಾಮಾನವಾಗಿ ದಿನಗಳನ್ನು ಮರ್ತಿದ್ದೀರ ನೀವು? ಯಾವ್ಯಾವ ಶಬ್ದದಲ್ಲಿ ನಿಮ್ಮ ಬಳಕೆ, ನಿಮ್ಮ ಸ್ಪೀಚ್, ನಿಮ್ಮ ತಲೆಯ ತೂಗಿಸ್ಕೊಂಡು ಕಾಂಗ್ರೆಸ್ ಬಗ್ಗೆ ನೀವು ಅತ್ಯಂತ ಅಶ್ಲೀಲ ಭಾಷೆಗಳನ್ನು ಬಳಸಿದ್ದೀರ, ಮರ್ತಿದ್ದೀರ ನೀವು.
ಮಾತಾಡ್ತೀನಿ ಆಗ್ತದೆ ಬರಲಿ 3 ಸಾರಿ ಬರ್ತಾರಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೋರಾಟ ಮಾಡಲಿಕ್ಕೆ 3 ಸಾರಿ ಬರಲಿ ನನ್ನ ಜನ ಇಲ್ಲ ಅದರಿಂದ ನಾನೇನು ಅವ್ರು 3 ಸಾರಿ ಬರ್ತೀನಿ ನಾನೇ ಯಾಕೆ ಕೊರಿ ಮಾಡಿ ನಾನು ಫೋನ್ ಮಾಡಿದ್ದೆ ಅವರು ಚುಂಚನಗಿರಿನಲ್ಲಿ ಗುರುಗಳ ಆಶೀರ್ವಾದ ತಗೊಂಡು ಅಲ್ಲಿಂದ ಪಟ್ನಾಯಕನಹಳ್ಳಿ ನಮ್ಮ ಇವರು ನಂಜಾವಧೂತ ಸ್ವಾಮಿ ಅಲ್ಲೂ ಹೋಗಿದ್ದಾರೆ ಹೋಗಿ ವಾಪಸ್ ಬಂದು ಸುಮಲತಾ ಭೇಟಿ ಮಾಡ್ತಾರೆ ಅವರೇ ಹೇಳಿದ್ದು ತಪ್ಪೇನಿಲ್ಲ ಅವ್ರು ಭೇಟಿ ಮಾಡ್ತೀವಿ ಅಂದಾಗ ಅಂಬರೀಷ್ ಬಗ್ಗೆ ಅಂಬರೀಷ್ ತೀರ್ಕೊಂಡು ಹೋದಾಗ ಕುಮಾರಸ್ವಾಮಿಯವರು ಯಾವ ಗೌರವ ಅದರಿಂದ ಅವ್ರು ಭೇಟಿ ಮಾಡೋದ್ರಲ್ಲಿ ತಪ್ಪೇನು ಹೇಳಿದ್ರು ನನಗೆ ಭೇಟಿ ಮಾಡಿ ಸರ್ ದೆಹಲಿ ರಾಮಲೀಲಾ ಮೈದಾನದಲ್ಲಿ ಮತ್ತೆ ಇಂಡಿಯಾ ಒಕ್ಕೂಟ INDIA ಒಕ್ಕೂಟ ಮತ್ತೆ ಸಮಾವೇಶ ಮಾಡ್ತಾರೆ ಸರ್ ಇವತ್ತು ತುಂಬ ಸಂತೋಷ ಯಾರು ಪ್ರಧಾನಮಂತ್ರಿ ಆದರು ಹೇಳಿ ನೋಡೋಣ ಒಬ್ಬರ ಹೆಸರು ಹೇಳಿ ಪ್ರಧಾನಮಂತ್ರಿ ಆಗರು ಯಾರು ಅಂತ ಒಗ್ಗಟ್ಟು ಪ್ರಶ್ನೆ ಅಲ್ಲ ಆ ಪರ್ಸನಾಲಿಟಿ ಯಾರಿಗಿದೆ ಪ್ಲೀಸ್ ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡುವಾಗ ಆ ಪರ್ಸನಾಲಿಟಿ ಹೇಳಿ ದಯಮಾಡಿ ಅವ್ರ ಹೆಸರು ಹೇಳಿ ನನಗೆ ಪ್ರಶ್ನೆ ಕೇಳಿ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ದೈವದ ಒಂದು ತಪ್ಪಿಲ್ದೇನೆ 13 ಪಾರ್ಟಿಯನ್ನ ಒಟ್ಟಿಗೆ ಸೇರಿಸಿ 10 ತಿಂಗಳು 21 ದಿನ ಏನು ಕೆಲಸ ಮಾಡಿದ್ದೇನೆ ಅನ್ನೋದನ್ನು ಪುಸ್ತಕ ಇದೆಯಲ್ಲ ಅದನ್ನು ಓದಿ ಆಮೇಲೆ ಹೇಳಿ